ಡಿಫ್ರೆನ್ಸ್ ಸಂಖ್ಯೆ ಇದೆ ರೀ. ನೀವು ಲೆಕ್ಕ ಹಾಕಿರೋದು ಇಷ್ಟು 55ರಿಂದ 60 ಜನ ಬರಬೇಕು. ಯಾರು ಬರ್ತಾರೆ ನೀವು ಹೇಳಿ? ಬರೋಕೆ ಇಂಪಾಸಿಬಲ್ ರೀ. ಆಮೇಲೆ ನಾವು ಈಗ ಇದನ್ನು ಸರ್ಕಾರ ಕೆಡವಿ ಈಗ 2.5 ವರ್ಷದಲ್ಲಿ ಈಗ ಸರ್ಕಾರ ಸಿಕ್ಕಾಪಟ್ಟೆ ಕೆಟ್ಟ ಹೆಸರು ಬಂದಿದೆ ರೀ. ಸೊ ನಾವೀಗೇನ ಸರ್ಕಾರ ಮಾಡೋಕೆ ಹೋದ್ರೆ ಈಗ 2 ವರ್ಷ ನಾವು ಗೌರ್ಮೆಂಟ್ ಮಾಡ್ರೆ ಮುಂದೆ ಮತ್ತೆ ನಾವು ಬೀಳ್ತೀವಿ, ಅವ್ರು ಬರ್ತಾರೋ. ಈಗ ಅವ್ರನ್ನೇ ಇಟ್ಕೊಂಡು ಹೋದ್ರೆ ಡೆಫಿನೆಟಾಗಿ ಇವ್ರು ಬೀಳ್ತಾರೋ. ನಾವು 130 140 ನಾವು BJP JDS ನಮ್ಮ ಸೀಟ್ ಬರ್ತೈತಿ. ನಾವು 28 ವಿಚಾರ ಮಾಡಬೇಕು. ಈಗ ದಯಮಾಡಿ ಯಾರು ವಿಚಾರ ಮಾಡಬಾರ್ದಂತ ನನ್ನ ವೈಯಕ್ತಿಕ ವಿಚಾರ. ಯಾವಾಗ ಬರ್ತೀರಿ ಬೆಂಗಳೂರಿಗೆ? ಸರ್ಕಾರ ನಡೆಸ್ಕೊಳ್ಳಿ ಅಥವಾ ಬೀಳಲಿ, ಇಲೆಕ್ಷನ್ ಹೋಗ್ಲಿ. ಅಲ್ರಿ ಬಾಲಚಂದ್ರ ಅವರನ್ನು ಬೆಂಗಳೂರಿಗೆ ಯಾವಾಗ ಬರ್ತೀರಿ? ನಾನು ಕೇಳಿದೆ 4 ತಿಂಗಳಾಯ್ತು ನೀವು ಬಂದೇ ಇಲ್ಲ. ಬರೀ DCC ಬ್ಯಾಂಕ್ ಚುನಾವಣೆ, ತಾಲೂಕು ಅಡ್ಡಾಡತ್ತೀರಿ ಅಂಥೇಳಿ. ಇಲ್ಲ ಪ್ರಶಾಂತ್, ಡೆಫಿನೆಟಾಗಿ ನಾನು ಜೂನ್ದಿಂದ ನಾನು ಬೆಂಗಳೂರಿಗೆ ಬಂದಿಲ್ಲ ಅಲ್ಲ. ಯಾಕಂದ್ರೆ ಇಲ್ಲೇ ಈ ಚುನಾವಣೆ ಭಾರಿ ಏನಿಲ್ಲ, ನೀವೇ ಜಿದ್ದಾದಿದ್ದಿ ಚುನಾವಣೆ ನಡೆದು ನಾನು ಏನಿಲ್ಲ 29 ವರ್ಷ ನಂತರ ಈ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷ ಬಹುಮತ ಮಾಡಿ ನಮ್ಮವ್ರು ಆಗಬೇಕನ್ನೋ ಒಂದು ಹಠದಿಂದ ಇಷ್ಟೊತ್ತ ಟೈಮ್ ತೆಗ್ದೀವಿ.